R5 ನ್ಯೂಸ್ಗೆ ಸ್ವಾಗತ. ಇದೀಗ ಬಂದ ಸುದ್ದಿ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹೊಳಲು ಗ್ರಾಮದಲ್ಲಿ ಶ್ರೀ ಕಲಬುರ್ಗಿ ಶರಣಬಸವೇಶ್ವರ ಹಾಗೂ ಮಾದಮ್ಮ ತಾಯಿ ಶ್ರೀಮಂತ ಕಾರ್ಯಕ್ರಮ ಭವ್ಯ ಮೆರವಣಿಗೆಯಲ್ಲಿ ಬಂಡಿ ಏರಿ ಬಂತು. ಗರಿಗರಿ ಗಾರಿಗೆ, ಸುರಳಿ ಹೋಳಿಗೆ, ಕರ್ಚಿಕಾಯಿ, ಶಂಕರಪೊಳೆ, ಎಣ್ಣೆ ಹಾಗೂ ಶೇಂಗಾ ಹೋಳಿಗೆ, ಮೈಸೂರು ಪಾಕ್, ಬೇಸನ್ ಉಂಡೆ, ಜಿಲೇಬಿ, ಕೊಬ್ಬರಿ ಗರದಂಟು, ತೆಳ್ಳನೆ ರೊಟ್ಟಿ, ಅಕ್ಕಿ ಬುತ್ತಿ, ಎಣೆಗಾಯಿ, ಬಗೆ ಬಗೆ ಕಾಳು ಹಾಗೂ ಕೊರೆದ ಹಿಟ್ಟಿನ ಪಲ್ಯ, ಕೆಂಪು ಚಟ್ನಿ. ಅಬ್ಬಾ, ಇವೆಲ್ಲವನ್ನ ನೆನೆದರೆ ಬಾಯಲ್ಲಿ ನೀರು ಬರುತ್ತವೆ ಅಲ್ಲವೇ? ಹೌದು, ಇಷ್ಟೆಲ್ಲ ವಿಶೇಷ ಭೋಜ್ಯಗಳು ಕಂಡುಬಂದದ್ದು ಹೊಳಲು ಶ್ರೀ ಮಲ್ಲಿಕಾರ್ಜುನ ವಿರಕ್ತ ಮಠದಲ್ಲೇ. ಶುಕ್ರವಾರ ರಾತ್ರಿ ಇಲ್ಲಿ ಶ್ರೀ ಮಲ್ಲಿಕಾರ್ಜುನ ವಿರಕ್ತ ಮಠದಲ್ಲಿ ಕಾರ್ತಿಕೋತ್ಸವದ ಅಂಗವಾಗಿ ಪ್ರಾರಂಭಿಸಿರುವ ಶ್ರೀ ಮಹಾದಾಸೋಹಿ ಕಲಬುರ್ಗಿ ಶರಣ ಬಸವೇಶ್ವರ ಪುರಾಣ ಕಥೆಯಲ್ಲಿ ಬರುವ ಶರಣ ಬಸವೇಶ್ವರರ ಹಾಗೂ ಶ್ರೀ ಮಾದಮ್ಮ ತಾಯಿಯ ಶ್ರೀಮಂತ ಕಾರ್ಯಕ್ರಮದ ಬವಿಕೆ ಬುತ್ತಿ ತರುವ ಸಂಪ್ರದಾಯಕ್ಕೆ ಗ್ರಾಮದ ಮಹಿಳೆಯರು ತಮ್ಮ ತಮ್ಮ ಮನೆಯಿಂದ ಇಷ್ಟೆಲ್ಲ ಭೋಜ್ಯಗಳನ್ನು ತಯಾರಿ ಮಾಡಿಕೊಂಡು ಬಂದಿದ್ದರು. ಕಾರ್ಯಕ್ರಮದ ಅಂಗವಾಗಿ ಗ್ರಾಮಗಳ ಮನೆಗಳಲ್ಲಿ ಹಬ್ಬದ ವಾತಾವರಣ ಕಳೆಕಟ್ಟಿತ್ತು. ಬೆಳಗಿನಿಂದಲೇ ಮಹಿಳೆಯರು ಸಂಭ್ರಮ ಸಡಗರದಲ್ಲಿ ಮಿಂದು ಹೋಗಿದ್ದರು. ಸಂಜೆ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ಶ್ರೀ ಚನ್ನಮಲ್ಲಮ್ಮ ದೇವರ ಮಠದಿಂದ ಶೃಂಗರಿಸಿದ 4 ಸವಾರಿ ಬಂಡಿಯಲ್ಲಿ ಸಮಳ ವಾದ್ಯದೊಂದಿಗೆ ಬವಿಕೆ ಬುತ್ತಿಯನ್ನ ಭವ್ಯ ಮೆರವಣಿಗೆಯೊಂದಿಗೆ ಶ್ರೀ ಮಠಕ್ಕೆ ತರಲಾಯಿತು. ಈ ವೇಳೆ ಪ್ರತಿಯೊಬ್ಬ ಮಹಿಳೆಯರು ತೋಪು ಮುಸುಕಿನ ಸೀರೆಯುಟ್ಟು ಕೈಯಲ್ಲಿ ಆರತಿ ಹಿಡಿದು ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿದರು. ಕಾರ್ಯಕ್ರಮದಲ್ಲಿ ಪ್ರವಚನಕಾರರಾದ ವೇದಮೂರ್ತಿ ಸದಾನಂದ ಶಾಸ್ತ್ರಿಗಳು ಬಹಳ ಮಾರ್ಮಿಕವಾಗಿ ಭಕ್ತರಿಗೆ ಮನಮುಟ್ಟುವಂತೆ ಉಡಿ ತುಂಬುವ ಪದ್ಧತಿ ಹಾಗೂ ಏಕೆ ಮಹಿಳೆಯರಿಗೆ ಉಡಿ ತುಂಬುತ್ತಾರೆ ಎಂಬುದರ ಬಗ್ಗೆ ತಿಳಿಸಿದರು. ನಂತರ ಮಠದೊಡೆಯರಾದ ಶ್ರೀ ಚನ್ನಬಸವ ದೇವರ ನೇತೃತ್ವದಲ್ಲಿ ಗರ್ಭವತಿ ಮಹಿಳೆಯರಿಗೆ ಸಾಮೂಹಿಕ ಶ್ರೀಮಂತ ಹಾಗೂ ಮಕ್ಕಳ ಫಲ ಬಯಸಿದ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು. ಶ್ರೀ ಸಿದ್ಧಲಿಂಗ ಶ್ರೀಗಳು ವಿರಕ್ತ ಮಠ ಬಸವನ ಬಾಗೇವಾಡಿ, ಶ್ರೀ ಶಿವಕುಮಾರ ಶ್ರೀಗಳು ನಂದಿವೇರಿ ಮಠ ಕಪ್ಪತ್ತಗಿರಿ ಗದಗ, ಶ್ರೀ ಗುರುಪಾದ ಶ್ರೀಗಳು ಕಲ್ಮಠ ಬೀಳಗಿ ಹಾಗೂ ಡಾಕ್ಟರ್ ಹಿರಿಶಾಂತವೀರ ಶ್ರೀಗಳು ಗವಿಮಠ ಹೂವಿನ ಹಡಗಲಿ ಇವರು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಹೂವಿನ ಹಡಗಲಿ ಬಿಜೆಪಿ ಮುಖಂಡ ಓದೋ ಗಂಗಪ್ಪ ಉಪಸ್ಥಿತರಿದ್ದರು. ಮಧುಬಾಬು ಎಚ್ R5 ನ್ಯೂಸ್ ವಿಜಯನಗರ. ಯಾರು ಬೇಡಂತಾರ್ರಿ, ಬಾವಿ ಮನೆ ಶಾಂತಲಿಂಗಪ್ಪನವರ ಕಡೆಯವರಾಗಿ ಗಂಡನ ಮನೆಗೆ ಬುತ್ತಿ ತಗೊಂಡು ಬರ್ತೀವಿ ಅಂತ ತಿಳ್ಕೊಂಡು ಬಂಡಿ ತಗೊಂಡು ಬಹಳ ಖುಷಿಯಿಂದ ಎತ್ತ ಮೇಲೆ ನೋಡ್ಕೊಂಡು ಬಂಡಿ ತಗೊಂಡ್ಬಂದಾರಂತಂದ್ರೆ ಅವತ್ತಿನ ದಿವಸ ಶರಣ ಬಸವೇಶ್ವರ ಮಾದಮ್ಮ ತಾಯಿ ಶ್ರೀಮಂತ ಕಾರ್ಯಕ್ರಮ ಆಗ್ಬೇಕಾದ್ರೆ ಇಷ್ಟೊಂದು ಖುಷಿಯಿಂದ ಇಷ್ಟ ಹಾಕೊಂಡ ತಾಯಂದ್ರ ಬಳಗ ಕೂಡಿದ್ರು ಗೊತ್ತಿಲ್ಲ. ಇವತ್ತ ಕರೆ ಕಲಬುರಗಿ ಶರಣಪ್ಪನ ಮಾದಮ್ಮ ತಾಯಿ ಶ್ರೀಮಂತ ಕಾರ್ಯಕ್ರಮ ಇವತ್ತು ಯಾವ್ದಾದ್ರು ಗ್ರಾಮದೊಳಗೆ ಇತಿಹಾಸ ಬರೆಯುವ ಹಾಗೆ ನಡೆದಂತಂದ್ರೆ ಅದು ನಮ್ಮ ಹೊಳೆಲ ಪಟ್ಟಣದೊಳಗೆ ನಡೆದೇನೋ ಅಂತ ಮಾತನ್ನ ಬಹಳ ಖುಷಿಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.